ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಅಂದು ವಿಶ್ವಕಪ್ ಟ್ರೋಫಿಯ ಮೇಲೆ ಕಾಲಿಟ್ಟಿದ್ದಂಥ ಆಸ್ಟ್ರೇಲಿಯಾ ತಂಡದ ಆಟಗಾರರು ಇದೀಗ T20 ವಿಶ್ವಕಪ್ನಿಂದ ಸೋತು ಸುಣ್ಣವಾಗಿ ಮನೆಗೆ ನಡೆದಂಥ ಪರಿಸ್ಥಿತಿ ಎದುರಾಗಿದೆ. ವಿಶ್ವಕಪ್ ಮೇಲೆ ಕಾಲಿಟ್ಟಂಥ ಆಸ್ಟ್ರೇಲಿಯಾ ಇದೀಗ ಸೀದಾ ಮನೆಗೆ. ಕಾಂಗರು ಆಟಗಾರರ ಹೆಗಲೇರಿದಂಥ ಸನಿ ಮಹಾರಾಜ. ಏನಿದು ಅಪ್ಡೇಟ್, ಕರ್ಮ ರಿಟರ್ನ್ಸ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ವೀಕ್ಷಕರೇ, ನಿನ್ನೆ ಆಸ್ಟ್ರೇಲಿಯಾ ಮತ್ತು ಶ್ರೀಲಂಕಾ ನಡುವೆ ನಡೆದಂಥ T20ಯ ಲೀಗ್ ಪಂದ್ಯದಲ್ಲಿ, ಅಂದರೆ ಸೂಪರ್ 8 ಹಂತಕ್ಕೆ ಹೋಗುವಂಥ ಹಿನ್ನೆಲೆಯಲ್ಲಿ ಆಡಿದಂಥ ಪಂದ್ಯದಲ್ಲಿ ಹೀನಾಯವಾಗಿ ಸೋತಂಥ ಆಸ್ಟ್ರೇಲಿಯಾ ನಿನ್ನೆಯಿಂದ ಒಂದು ಮಾತು ಕೇಳಿ ಬರ್ತಾ ಇತ್ತು. ಇವತ್ತು ಜಿಂಬಾಬ್ವೆ ಮತ್ತು ಐರ್ಲೆಂಡ್ ನಡುವಿನ ಪಂದ್ಯದಲ್ಲಿ ಏನಾದರೂ ಜಿಂಬಾಬ್ವೆ ಗೆದ್ದು ಬಿಟ್ಟರೆ ಅಥವಾ ಡ್ರಾ ಆದರೆ ಆಸ್ಟ್ರೇಲಿಯಾ ಸೀದಾ ಸೂಪರ್ 8 ಹಂತದಿಂದ ಹೊರಬಿದ್ದು ಸೀದಾ ಆಸ್ಟ್ರೇಲಿಯಾಕ್ಕೆ ನಡೆಯುತ್ತೆ ಅನ್ನುವಂಥ ಮಾತು, ಅಥವಾ ಮನೆಗೆ ನಡೆಯುತ್ತೆ, ಸೋತು ಸುಣ್ಣವಾಗಿ ಮನೆಗೆ ನಡೆಯುತ್ತೆ ಅಂತ ಒಂದು ಕುತೂಹಲ ಕೂಡ ಇತ್ತು. ಮತ್ತು ಆಸ್ಟ್ರೇಲಿಯಾ ಕೂಡ ಒಂದು ಲೆಕ್ಕಾಚಾರದಲ್ಲಿತ್ತು, ಒಂದು ವೇಳೆ ಜಿಂಬಾಬ್ವೆ ಸೋತ್ರೆ ನಾನು ನೆಕ್ಸ್ಟ್ ಮ್ಯಾಚ್ನಲ್ಲಿ ದೊಡ್ಡ ಅಂತರದಲ್ಲಿ ಗೆದ್ದರೆ ನಾನು ಸೂಪರ್ 8ಕ್ಕೆ ಹೋಗುವಂಥ ಲೆಕ್ಕಾಚಾರ ಕೂಡ ಇತ್ತು. ಹಾಗಾಗಿ ಇವತ್ತು ಜಿಂಬಾಬ್ವೆ ಮತ್ತು ಐರ್ಲೆಂಡ್ ನಡುವಿನ ಪಂದ್ಯ ಅತ್ಯಂತ ಕುತೂಹಲಕಾರಿಯಾಗಿತ್ತು ಮತ್ತು ಇಡೀ ಪ್ರಪಂಚ ಆ ಪಂದ್ಯವನ್ನು ಎದುರು ನೋಡ್ತಾ ಇತ್ತು. ಯಾಕಂದರೆ ಆಸ್ಟ್ರೇಲಿಯಾ ಅನ್ನುವಂಥ ದುರಹಂಕಾರದ ತಂಡವನ್ನು ಮನೆ ಕಳಿಸ್ಲಿಕ್ಕೆ ಪ್ರತಿಯೊಂದು ತಂಡವೂ ಕೂಡ ತುದಿಗಾಲಲ್ಲಿ ನಿಂತಿತ್ತು. ನೋಡಿ, ಇಂಡಿಯಾ ಮತ್ತು ಪಾಕಿಸ್ತಾನ ಅಂದ್ಕೊಳ್ಳೋದು ಸಾಂಪ್ರದಾಯಿಕ ಎದುರಾಳಿ, ಅದರ ಹಿನ್ನೆಲೆಯೇ ಬೇರೆ ಇದೆ. ಆದರೆ ಆಸ್ಟ್ರೇಲಿಯಾ ಅನ್ನುವಂಥ ಈ ದುರಹಂಕಾರಿ ತಂಡ ಇದೆಯಲ್ಲ, ಕಳೆದ 4 ದಶಕಗಳಿಂದ ICC ಟ್ರೋಫಿಯನ್ನು ತನ್ನ ಪಾಡಿಗೆ ತಾನು ಗೆದ್ದು ದುರಹಂಕಾರ ಮೆರೆಯುತ್ತಿದ್ದಂಥ ಮತ್ತು ಅತ್ಯಂತ ಬಲಿಷ್ಠ ತಂಡವಾಗಿ ಹೊರಹೊಮ್ಮಿದಂಥ ಆಸ್ಟ್ರೇಲಿಯಾ ಕೊನೆಗೆ ತನ್ನ ದುರಹಂಕಾರದಿಂದ 2023 ICC ಕ್ರಿಕೆಟ್ ಅಂದರೆ ಒನ್ ಡೇ ಪಂದ್ಯವನ್ನು ಗೆದ್ದ ನಂತರ ಅದು ಯಾವ ರೀತಿಯಲ್ಲಿ ವರ್ತನೆ ಮಾಡ್ತು, ಟ್ರೋಫಿಯ ಮೇಲೆ ಆಲ್ರೌಂಡ್ ಆಟಗಾರರಾದಂಥ ಮಿಚೆಲ್ ಮಾರ್ಷ್ ಅವರು ಕಾಲಿಟ್ಟು ಅದನ್ನು ಪೋಸ್ಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಯಾವ ತರಹದಲ್ಲಿ ತನ್ನ ದುರಹಂಕಾರವನ್ನು ಪ್ರಕಟ ಮಾಡಿದ್ರು ಮತ್ತು ಅದಕ್ಕೆ ಪ್ರತಿರೋಧವಾಗಿ ಇಂಡಿಯನ್ ಆಟಗಾರರಾಗಿರ್ಬೋದು ಅಥವಾ ಭಾರತೀಯರಾಗಿರ್ಬೋದು, ಬೇರೆ ಬೇರೆ ತಂಡದ ಸದಸ್ಯರು ಕೂಡ ಅದಕ್ಕೆ ಒಂದು ಕಾಮೆಂಟ್ ಮುಖಾಂತರ ದುರಹಂಕಾರ ಎನ್ನುವಂಥ ಪೋಸ್ಟ್ ಕೂಡ ಮಾಡಿದರು. ಅದರ ಹಿನ್ನೆಲೆಯಲ್ಲಿ ಇದೀಗ 2023 ICC ಟ್ರೋಫಿ ಗೆದ್ದು ಕಾಲಿಟ್ಟ ನಂತರ ಅಕ್ಷರಶಃ ಆಸ್ಟ್ರೇಲಿಯಾದ ಹೆಗಲನ್ನು ಸನಿ ಮಹಾರಾಜ ಏರಿದ್ದಾನೆ ಮತ್ತು ಯಾವುದೇ ಪಂದ್ಯವನ್ನು ಕೂಡ ಇಲ್ಲಿಯ ತನಕ ಒಂದು ದೊಡ್ಡ ಟೂರ್ನಮೆಂಟನ್ನು ಆಸ್ಟ್ರೇಲಿಯಾ ಗೆಲ್ಲಲಿಕ್ಕೆ ಸಾಧ್ಯವಾಗಲೇ ಇಲ್ಲ. ಇವತ್ತು ಕೂಡ ಆಗಿದೆ. ಅದೇನೆಂದರೆ ಜಿಂಬಾಬ್ವೆ ಮತ್ತು ಐರ್ಲೆಂಡ್ ನಡುವೆ ನಡೆದಂಥ ಒಂದು ಪಂದ್ಯ ಮಳೆಯಿಂದ ರದ್ದಾಗಿ ಎರಡೂ ತಂಡಗಳು ಕೂಡ ತಲಾ ಒಂದೊಂದು ಅಂಕವನ್ನು ಹಂಚಿಕೊಂಡು ಇದೀಗ ಸೂಪರ್ 8 ಹಂತಕ್ಕೆ ಹೋದಂಥ ತಂಡವಾಗಿ ಜಿಂಬಾಬ್ವೆ ಆಯ್ಕೆಯಾದರೆ, ಮತ್ತೊಂದು ಕಡೆ ಆ ಪಂದ್ಯವನ್ನೇ ಎದುರು ನೋಡ್ತಾ ಇದ್ದಂಥ ಆಸ್ಟ್ರೇಲಿಯಾ ಮುಂದಿನ ಪಂದ್ಯ ಗೆದ್ದರೂ ಕೂಡ ಕೇವಲ 4 ಪಾಯಿಂಟ್ಗಳೊಂದಿಗೆ ತನ್ನ ಅಂಕಪಟ್ಟಿಯನ್ನು ಹೆಚ್ಚಿಕೊಂಡ್ರೂ ಕೂಡ ಇದು ಮನೆಗೆ ಹೋಗಿದೆ ಮತ್ತು ಇದೀಗ ಸೂಪರ್ 8 ಹಂತದಿಂದ ಎಲಿಮಿನೇಟ್ ಆದಂಥ ಮತ್ತೊಂದು ತಂಡವಾಗಿ ಸೂಪರ್ 8 ಹಂತಕ್ಕೆ ಹೋಗುವ ತಂಡಕ್ಕಿಂತ ಮೊದಲು ಎಲಿಮಿನೇಟ್ ಆದಂಥ ತಂಡವಾಗಿ ಆಸ್ಟ್ರೇಲಿಯಾ ಇದೀಗ ಸೀದಾ ಮನೆಗೆ ನಡೆದಿದೆ. ಮುಂದಿನ ಪಂದ್ಯ ಒಂದು ಔಪಚಾರಿಕ ಪಂದ್ಯವಾಗಿದ್ದು ಗೆದ್ದರೂ ಕೂಡ ಆಸ್ಟ್ರೇಲಿಯಾಕ್ಕೆ ಯಾವುದೇ ಒಂದು ಲಾಭ ಆಗಲ್ಲ. ಹೀಗಾಗಿ ಇದೀಗ 2023 ನಂತರ ಒಂದೇ ಒಂದು ದೊಡ್ಡ ಟೂರ್ನಮೆಂಟನ್ನು ಗೆಲ್ಲಲು ಅಸಾಧ್ಯವಾಗದಂಥ ಪರಿಸ್ಥಿತಿಗೆ ಆಸ್ಟ್ರೇಲಿಯಾ ತಲುಪಿದೆ. ನೋಡಿ, ಅಂದು ಆದಂಥ ಪಂದ್ಯ 2023ರಲ್ಲಿ ಆದಂಥ ಪಂದ್ಯ, ಭಾರತ ಮತ್ತು ಆಸ್ಟ್ರೇಲಿಯಾ ವಿಶ್ವಕಪ್ನ ಫೈನಲ್ನ ರೀಚ್ ಆಗಿದ್ದು ಅಹಮದಾಬಾದ್ ಎನ್ನುವಂಥ 1,20,000 ಜನರು ಕೂತು ನೋಡುವಂಥ ಪಂದ್ಯದಲ್ಲಿ ಭಾರತ ಮೊದಲು ಬ್ಯಾಟಿಂಗ್ ಮಾಡಿ ಸರಿಸುಮಾರು 230 ರನ್ನನ್ನು ಹೊಡೆಯುವಲ್ಲಿ ಮಾತ್ರ ಸಫಲಾಗಿತ್ತು. ಅದಾದ ನಂತರ ಆಸ್ಟ್ರೇಲಿಯಾದನ್ನು ಟಾರ್ಗೆಟ್ ರೀಚ್ ಮಾಡಿ ಇಡೀ ನಮ್ಮ ಭಾರತೀಯ 140 ಕೋಟಿ ಜನರಿಗೆ ಸ್ವಲ್ಪ ನಿರಾಸೆಯಾಗಿತ್ತು. ಅದು ಬೇರೆ ಬೇರೆ ಕಾರಣ ಆಗಿತ್ತು. ಟಾಸ್ ವಿನ್ ಆದರೂ ಕೂಡ ಯಾಕೆ ಬ್ಯಾಟಿಂಗ್ ತೆಗೆದುಕೊಂಡ್ರೆ ಅನ್ನುವಂಥ ಒಂದು ಲೆಕ್ಕಾಚಾರ ಕೂಡ ಇತ್ತು. ಅಲ್ಲಿ ಆಗ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿದ್ದರು. ಅದು ಮುಗಿದ ನಂತರ, ಯಾಕಂದರೆ ಇಂಡಿಯಾ ವೆನ್ಯೂ ಆಗಿರೋದ್ರಿಂದ, ಇಂಡಿಯಾವೇ ಹೋಸ್ಟ್ ಮಾಡ್ತಾ ಇರೋದ್ರಿಂದ ಇಂಡಿಯಾಕ್ಕೆ ಗೆಲ್ಲುವಂಥ ದೊಡ್ಡ ಚಾನ್ಸ್ ಕೂಡ ಇತ್ತು. ಆದರೆ ಲೆಕ್ಕಾಚಾರ ಉಲ್ಟಾ ಪಲ್ಟಾಗಿ ಆಸ್ಟ್ರೇಲಿಯಾಗಿತ್ತು. ಓಕೆ, ಆಟ ಅಂದ್ಕೂಡಲೇ ನಾವು ಭಾರತೀಯರು ಒಂದು ಸೋಲನ್ನು ಒಪ್ಕೊಳ್ಬೇಕಾಗತ್ತೆ, ಗೆದ್ದ ಕೂಡಲೇ ಗೆಲುವನ್ನು ಒಪ್ಕೊಳ್ಬೇಕಾಗತ್ತೆ. ಆದರೆ ಆಸ್ಟ್ರೇಲಿಯಾ ತಂಡದವರು ಗೆಲುವನ್ನು ಕೆಟ್ಟ ರೀತಿಯಲ್ಲಿ ಸಂಭ್ರಮಾಚರಣೆ ಮಾಡಿದ್ರು. ಮತ್ತು ನೋಡಿ, ನಮಗೆ ಭಾರತ ಅಂದ ಕೂಡಲೇ ನಮಗೊಂದು ಪಂದ್ಯಾವಳಿ ಮೇಲೆ ಆಗಲಿ, ಒಂದು ಆಟದ ಮೇಲಾಗಲಿ, ಒಂದು ಹೊಲದ ಮೇಲಾಗಲಿ, ಒಂದು ಮನೆಯ ಮೇಲಾಗಲಿ, ಒಂದು ವಸ್ತುವಿನ ಮೇಲೆ ನಮ್ಗೆ ಅಪಾರವಾದಂಥ ಒಂದು ಗೌರವ ಇರುತ್ತೆ. ಅದರಲ್ಲೂ ದೈವ ಭಕ್ತಿ ಮತ್ತು ಒಂದು ಸಾಂಸ್ಕೃತಿಕ ಪಾರಂಪರೆಯನ್ನು ಹೊಂದಿರುವಂಥ ಭಾರತದಲ್ಲಿ ಪ್ರತಿಯೊಂದಕ್ಕೂ ನಾವು ದೈವವನ್ನು ಕಾಣ್ತೇವೆ. ಒಂದು ಟ್ರೋಫಿ ಗೆದ್ದಾಗಲೂ ಕೂಡ ಅದು ಒಂದು ದೇವರ ಥರ ನೋಡ್ತೇವೆ.
ಒಂದು ಯಾವುದಾದ್ರೂ ಹಬ್ಬ ಆದರೂ ಕೂಡ ದೇವರ ರೀತಿಯಲ್ಲಿ ನೋಡ್ತೇವೆ. ಏನಾದರೂ ಒಂದು ವಸ್ತುವನ್ನು ಮನೆಗೆ ತೆಗೆದುಕೊಂಡ್ರೂ ಕೂಡ ಅದನ್ನು ಈ ವಾರ ಹಾಕಬಾರ್ದು, ಆ ವಾರ ಹಾಕಬಾರ್ದು ಅನ್ನೋಂಥ ಒಂದು ನಂಬಿಕೆ ಇರುತ್ತೆ. ಏನಾದರೂ ಮನೆಗೆ ಗೃಹ ಪ್ರವೇಶ ಮಾಡಬೇಕಂದ್ರೆ ಇಲ್ಲ ಆ ವಾರ ಮಾಡಬಾರ್ದು, ಈ ವಾರ ಮಾಡಬೇಕೆನ್ನುವಂಥ ಒಂದು ಸಂಪ್ರದಾಯ ಇರುತ್ತೆ. ಯಾವುದಾದ್ರೂ ಒಂದು ಬಟ್ಟೆ ಖರೀದಿ ಮಾಡಬೇಕು ಅಂದ್ರೆ ಇಲ್ಲಿ ಈ ವಾರ ಇದನ್ನು ಹಾಕಬಾರ್ದು ಎನ್ನುವಂಥ ಒಂದು ನಂಬಿಕೆ ಭಾರತದಲ್ಲಿರುತ್ತೆ. ಹಾಗಾಗಿ ಭಾರತ ಅಂದ್ಕೊಳ್ಳೋದು ಏಕತೆಯಲ್ಲಿ ವೈವಿಧ್ಯತೆ ಅನ್ನುವಂಥ ಒಂದು ಸಂಪ್ರದಾಯ ಇದೆ. ಅಂಥ ಒಂದು ನಾಡಿನಲ್ಲಿ ಗೆದ್ದಂಥ ಟ್ರೋಫಿಯ ಮೇಲೆ ಆಸ್ಟ್ರೇಲಿಯಾ ಯಾವಾಗ ಕಾಲಿಟ್ಟು ಇಡೀ ಪ್ರಪಂಚಕ್ಕೆ ತೋರಿಸ್ತಲ್ಲ, ಇದೇ ಮಹಾರಾಜ. ಇವತ್ತು ಆಸ್ಟ್ರೇಲಿಯಾದ ಕ್ರಿಕೆಟ್ನ ಕ್ಯಾಪ್ಟನ್ ಆಗಿರುವಂಥ ಮಿಚೆಲ್ ಮಾರ್ಷ್ ಅವರೇ ಒಂದು ಆಲ್ರೌಂಡರ್ ಆಗಿದ್ದು ಪಂದ್ಯವನ್ನು ಗೆಲ್ಲಿಸುವಲ್ಲಿ ಸಫಲರಾಗಿರ್ತಾರೆ. ಮತ್ತು ಪಂದ್ಯದಲ್ಲಿ ಸ್ವಲ್ಪ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡಿದಂಥ ಮಿಚೆಲ್ ಮಾರ್ಷ್ ಟ್ರೋಫಿ ಗೆದ್ದ ನಂತರ ಟ್ರೋಫಿಯ ಮೇಲೆ ಶೂ ಕಾಲನ್ನು ಇಟ್ಟು ಒಳ್ಳೆ ರಾಜನ ಥರದಲ್ಲಿ ಪೋಸ್ಟ್ ಕೊಟ್ಟಿರ್ತಾರೆ ಮತ್ತು ಹೊರಗೆ ಆ ಪೋಸ್ಟನ್ನು ಹಂಚಿಕೊಂಡಿರ್ತಾರೆ. ಮತ್ತು ಅದಕ್ಕೆ ಅವರು ಪ್ರತ್ಯುತ್ತರವನ್ನು ಕೊಟ್ಟಿಲ್ಲ, ನಾನು ಹಾಗೆ ಮಾಡಲಿಲ್ಲ, ಅದು ರೆಸ್ಟ್ ಮಾಡುವಂಥ ಒಂದು ಸಂದರ್ಭ ಎನ್ನುವಂಥ ಹೇಳಿಕೆ ಅಥವಾ ಮರು ಹೇಳಿಕೆ ಕೊಟ್ಟರು ಕೂಡ. ಆದರೆ ನಮ್ಮ ಸನಿ ಮಹಾರಾಜ ಅವರ ಹೆಗಲನ್ನು ಏರಿದ್ದ. ಯಾವಾಗ ದುರಹಂಕಾರ ಎನ್ನುವಂಥ ಒಂದು ಅತಿಯಾದಂಥ ಒಂದು ಕೆಟ್ಟ ಭಾವನೆ ಒಬ್ಬನಿಗೆ ತಲೆಗಿರುತ್ತಲ್ಲ, ಆ ತಲೆಯ ಸೊಕ್ಕನ್ನು ಮುರಿಲಿಕ್ಕೆ ಆವತ್ತೇ ಸನಿ ಮಹಾರಾಜ ಕೂಡ ಅವರ ಒಂದು ಬೆನ್ನ ಮೇಲೆ ಕೂತ್ಕೊಂಡು ಅವರನ್ನು ಮಣ್ಣಿನತ್ತ ಮುಖ ಮಾಡಿಸುವಂಥ ಪ್ರಕ್ರಿಯೆ ಶುರು ಮಾಡಿದ್ದ. ಅಲ್ಲಿಂದ ಇಲ್ಲೇ ತನಕ ICC ಟೂರ್ನಿಮೆಂಟ್ ಆಗಲಿ ಅಥವಾ ಚಾಂಪಿಯನ್ಸ್ ಟ್ರೋಫಿ ಆಗಲಿ, ಕೊನೆಯ ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ಆಗಲಿ, ಯಾವುದರ ಹತ್ತಿರವೂ ಕೂಡ ಇದೀಗ ಆಸ್ಟ್ರೇಲಿಯಾ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಓಕೆ, ನಿನ್ನೆ ಮ್ಯಾಚನ್ನು ಶ್ರೀಲಂಕಾ ಅವರದೇ ನೆಲದಲ್ಲಿ ಗೆದ್ದಿರಬಹುದಾಗಿತ್ತು. ಆದರೆ ಕಳೆದ 3 ದಿನಗಳ ಹಿಂದೆ ನಡೆದಂಥ ಜಿಂಬಾಬ್ವೆ ಮತ್ತು ಆಸ್ಟ್ರೇಲಿಯಾ ತಂಡದ ನಡುವೆ ನಡೆದಂಥ ಮ್ಯಾಚ್ ಇದಿಲ್ಲ. ಜಿಂಬಾಬ್ವೆ ಆಸ್ಟ್ರೇಲಿಯಾವನ್ನು ಹೀನಾಯವಾಗಿ ಮಕ್ಕಾಡೆ ಮಲಗಿಸ್ಬಿಟ್ಟು ಅಂದೇ ಗೊತ್ತಾಗಿತ್ತು ಆಸ್ಟ್ರೇಲಿಯಾ ಮನೆಗೆ ಹೋಗುವುದು ನಿಶ್ಚಿತ. ಯಾಕಂದರೆ ಶ್ರೀಲಂಕಾ ಮತ್ತು ಆಸ್ಟ್ರೇಲಿಯಾ ನಡುವಿನ ಪಂದ್ಯ ನಿನ್ನೆ ಶ್ರೀಲಂಕಾದಲ್ಲಿ ನಡೆದ ಕಾರಣಕ್ಕಾಗಿ ನಿನ್ನೆ ಶ್ರೀಲಂಕಾ ಗೆಲ್ಲಬಹುದೇನೋ ಅಂತ ಲೆಕ್ಕಾಚಾರ ಅನೇಕರು ಹೇಳಿದರು. ಆದರೆ ಜಿಂಬಾಬ್ವೆ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆದಂಥ ಪಂದ್ಯದಲ್ಲಿ ಜಿಂಬಾಬ್ವೆ ಗೆದ್ದ ಒಂದು ಕಾರಣಕ್ಕಾಗಿ ಆಸ್ಟ್ರೇಲಿಯಾದ ಈ ಮರುಪತನ ಮತ್ತೊಮ್ಮೆ ಅಧಪತನವಾಗುವಂಥ ಹಂತಕ್ಕೆ ಹೋಗುತ್ತೆ ಅನ್ನುವಂಥ ಲೆಕ್ಕಾಚಾರ ಅನೇಕ ಕ್ರಿಕೆಟ್ ಪಂಡಿತರು ಕೂಡ ಹೇಳಿದರು. ಮತ್ತು ಈ ದುರಹಂಕಾರ ಎನ್ನುವುದು ಮುಗಿಲು ಮುಟ್ಟಿದಾಗ, ದುರಹಂಕಾರ ಎನ್ನುವ ಒಂದು ನಶೆ ತಲೆಗೇರಿದಾಗ ಶನಿ ಮಹಾರಾಜ ಯಾವ ತರಹದಲ್ಲಿ ಹಗಲನ್ನು ಏರಿ ಅವರನ್ನು ಮಣ್ಣು ಮುಕ್ಕಿಸುವಂಥ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇಂಥ ಒಂದು ಉದಾಹರಣೆ ಒಬ್ಬರಿಗೂ ಸಿಗಲಿಕ್ಕಿಲ್ಲ. ಅಂಥ ಒಂದು ಸ್ಪಷ್ಟ ನಿರ್ದೇಶನ ನಾವು ಕಾಣಬಹುದು. ಹಾಗಾಗಿ ನಿನ್ನೆ ನಡೆದಂಥ ಪಂದ್ಯ ಆಗಿರ್ಬೋದು, ಕಳೆದ 3 ದಿನಗಳ ಹಿಂದೆ ನಡೆದಂಥ ಪಂದ್ಯ ಆಗಿರ್ಬೋದು, ಯಾವ ಪಂದ್ಯದಲ್ಲೂ ಕೂಡ ಆಸ್ಟ್ರೇಲಿಯಾದವರು ವಿರೋಧಿ ತಂಡಕ್ಕೆ ಪ್ರತಿರೋಧವನ್ನು ಒಡ್ಡಲಿಲ್ಲ. ನಿನ್ನೆ ಶ್ರೀಲಂಕಾದ ಆಟಗಾರರೊಬ್ಬ ಕೇವಲ 61 ಎಸೆತದಲ್ಲಿ 100 ರನ್ನನ್ನು ರೀಚ್ ಮಾಡಿ ಈ ವರ್ಲ್ಡ್ ಕಪ್ನ ಪ್ರಪ್ರಥಮ ಬಾರಿಗೆ ಸೆಂಚುರಿಯನ್ನು ಸಿಡಿಸಿದ್ರು. ಆಗಲೂ ಕೂಡ ಆಸ್ಟ್ರೇಲಿಯಾದವರು ಮಕ್ಕಾಡೆ ಮಲಗಿಬಿಟ್ರು. ಜೊತೆಗೆ ಹೀನಾಯವಾಗಿ ಸೋತು ಇವತ್ತಿನ 2 ವೀಕ್ ತಂಡಗಳ ನಡುವಿನ ಪಂದ್ಯಕ್ಕಾಗಿ ಕಾದು ಕುಳಿತಿದ್ರು. ಅಂದರೆ ಅದು ಒಂದು ತಂಡದ ಅಧಿಪತನ ಅಂತ ಹೇಳ್ಬೋದು. ಹಿಂದೆ ಪ್ರೀಟ್ಲಿ ಆಗಿರ್ಬೋದು, ಮೆಗ್ರಥರ್ ಆಗಿರ್ಬೋದು, ಸ್ಟಿವ್ ಆಗಿರ್ಬೋದು, ಮಾರ್ಕೋ ಆಗಿರ್ಬೋದು, ರಿಕ್ ಪಾಂಟ್ ಆಗಿರ್ಬೋದು, ಹೀಗೆ ದೊಡ್ಡ ದೊಡ್ಡ ಆಟಗಾರರನ್ನ ಹೊಂದಿರುವಂಥ ಆಸ್ಟ್ರೇಲಿಯಾ ಇವತ್ತು ಮಕ್ಕಾಡೆ ಮಲಗಿ ಕೇವಲ 20 ಅಂದರೆ ಬರೋಬ್ಬರಿ 20 ದೇಶಗಳು ಆಡ್ತಾ ಇರುವಂಥ ಪಂದ್ಯದಲ್ಲಿ ಮುಂದಿನ ಹಂತಕ್ಕೂ ಹೋಗದಂಥ ಪರಿಸ್ಥಿತಿ. ಓಕೆ, ಸೆಮಿಫೈನಲ್ಲು ಅಥವಾ ಫೈನಲ್ ಆದರೂ ಒಪ್ಕೊಳ್ಬೋದು. ಆದರೆ ಮೊದಲ ಹಂತದಲ್ಲಿ ಸೂಪರ್ 8 ಹಂತದಲ್ಲಿ ಮನೆಗೆ ನಡೆದಂಥ ಒಂದು ವಿಚಾರ ಇದೆಯಲ್ಲ, ಅದು ಇದೀಗ ತನ್ನ ಒಂದು ನಡತೆಯನ್ನು ತಿದ್ದುಕೊಂಡ್ರೆ ಮಾತ್ರ ಅಥವಾ ತನ್ನ ದುರಹಂಕಾರವನ್ನು ಬಿಟ್ಟರೆ ಮಾತ್ರ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಹಂತಕ್ಕೆ ಹೋಗ್ಬೋದು ಅಥವಾ ಟ್ರೋಫಿ ಗೆಲ್ಲುವಂಥ ಹಂತಕ್ಕೆ ಹೋಗ್ಬೋದು. ಆದರೆ ಶನಿ ಮಹಾರಾಜ ಒಮ್ಮೆ ಹಗಲಿದ್ರೆ 7 ವರ್ಷ ಕೆಳಗಳಿಲ್ಲ ಅಂತಾರಲ್ಲ, ಹಾಗಾಗಿ 2023ರಿಂದ ಸರಿಸುಮಾರು 2030 ತನಕಲೂ ಕೂಡ ಅವರ ಈ ದುರ್ಗತಿ ಅಥವಾ ಅವರ ಅಧಪತನ ಮುಂದುವರಿಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇವತ್ತು ಜಿಂಬಾಬ್ವೆ ಮತ್ತು ಐರ್ಲೆಂಡ್ ನಡುವಿನ ಪಂದ್ಯ ಮಳೆಯಿಂದ ರದ್ದಾಗಿದೆ. ಹಾಗಾಗಿ ಈಗ ಜಿಂಬಾಬ್ವೆ ಸರಿಸುಮಾರು ಒಂದು 7 ಪಾಯಿಂಟ್ಗಳಿಂದ ಈಗ ಸೂಪರ್ 8 ಹಂತವನ್ನು ತಲುಪಿದೆ. ಮತ್ತು ಸೂಪರ್ 8 ಹಂತವನ್ನು ತಲುಪಿದಂಥ 3ನೇ ತಂಡವಾಗಿ ಭಾರತ, ಶ್ರೀಲಂಕಾ ತಲುಪಿದೆ ಮತ್ತು ವೆಸ್ಟ್ ಇಂಡೀಸ್ ತಲುಪಿದೆ. ಮತ್ತು 3ನೇ ತಂಡವಾಗಿ ಇದೀಗ ಜಿಂಬಾಬ್ವೆ ಕೂಡ ತನ್ನ ಲೆಕ್ಕಾಚಾರವನ್ನು ಮುಂದಿಟ್ಟಿದೆ. ಮುಂದಿನ ಹಂತಗಳಲ್ಲಿ ಭಾರತ ಮತ್ತು ಜಿಂಬಾಬ್ವೆ ಮುಖಾಮುಖಿಯಾಗುವಂಥ ಎಲ್ಲ ಸಂದರ್ಭ ಇದೆ. ಜೊತೆಗೆ ಕರ್ಮ ರಿಟರ್ನ್ಸ್ ಎನ್ನುವುದಕ್ಕೆ ಇದಕ್ಕಿಂತ ಉತ್ತಮ ಸಾಕ್ಷಿ ಮತ್ತೆ ಸಿಗಲಿಕ್ಕಿಲ್ಲ. ಇನ್ನು ಮುಂದಾದರೂ ಕೂಡ ಒಂದೊಳ್ಳೆ ತಂಡವಾಗಿ ಹೊರಹೊಮ್ಮಿದ್ರೆ, ಒಂದೊಳ್ಳೆ ನೀತಿಯ ತಂಡವಾಗಿ ಹೊರಹೊಮ್ಮಿದ್ರೆ ಆಸ್ಟ್ರೇಲಿಯಾ ತನ್ನ ಒಂದು ಹಾದಿಯನ್ನು ಸುಲಭ ಮಾಡ್ಕೊಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.